ನಾನು ಇದು ರಾಗಿಯ ಮಣ್ಣಿ ಅಂತ ಮಾಡ್ತಾರಲ್ಲ, ಅಂದರೆ ನಮ್ಮ ಕಡೆ ಇದನ್ನು ಮಣ್ಣಿ ಅಂತ ಅಂದರೆ ಮಲೆನಾಡು ಕಡೆ. ಇದನ್ನು ಕೆಲವರು ಹಾಲ್ಬಾಯಿ ಅಂತ ಕರೀತಾರೆ. ಇದಕ್ಕೆ ನಾನು ರಾಗಿನ ಸ್ವಲ್ಪ ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಗೋಧಿ ಮತ್ತು ಅಕ್ಕಿನ ತೊಗೊಂಡಿದ್ದೀನಿ. ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ತೊಗೊಂಡು ಎಲ್ಲದನ್ನೂ 6 ಗಂಟೆಗಳ ಕಾಲ ನೆನೆಸಿಟ್ಕೊಂಡು ಆಮೇಲೆ ನೀರೆಲ್ಲ ತೆಗೆದುಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು. ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೋಬೋದು, ಚೆನ್ನಾಗಾಗತ್ತೆ. ಇದಕ್ಕೊಂದು 2 ಏಲಕ್ಕಿ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ. ಇದಕ್ಕೆ ನೋಡಿ ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಇವಾಗ ಜಸ್ಟ್. ಅದನ್ನು ಗ್ರೈಂಡ್ ಮಾಡುವಾಗ ನಿಮ್ಗೆ ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಹಾಕಿ. ನಾನು ಇದೇ ಥರ ಪಕ್ಕದೊಂದು ಪ್ಯಾನಲ್ಲಿ ಬೆಲ್ಲನ ಕಾಯಿಸ್ಲಿಕ್ಕೆ ಇಟ್ಕೊತೀನಿ. ಯಾಕಂದರೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಕಬ್ಬಿನ ಕಸಗಳಿರತ್ತಲ್ಲ, ಅದನ್ನೆಲ್ಲ ಸೋಸ್ಕೋಬೇಕು ಅನ್ನೋಕ್ಕೋಸ್ಕರ ಒಂದು ಪಾತ್ರದಲ್ಲಿ ಇದನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇಟ್ಬಿಡ್ಬೋದು, ಯಾಕಂದರೆ ಅದು ಬೇಗ ಕರಗತ್ತೆ. ಗಟ್ಟಿ ಬೆಲ್ಲ ತೊಗೊಂಡಿದ್ದೀನಲ್ಲ ಅದಕ್ಕೋಸ್ಕರ. ಇದನ್ನು ಕಬ್ಬಿನ ಹಾಲು ಇರುತ್ತಲ್ಲ ಅದರಿಂದನೂ ಮಾಡ್ತಾರೆ. ಇದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ. ಊರಲ್ಲಿ ನಮ್ಗೆ ಅಮ್ಮ ಎಲ್ಲ ಆವಾಗ ಅದೇ ಥರ ಕಬ್ಬಿನ ಹಾಲಿನ ಮಣ್ಣಿ ಮಾಡಿಕೊಡ್ತಾಯಿದ್ರು, ತುಂಬ ಚೆನ್ನಾಗಿರ್ತಿತ್ತು. ಇವಾಗ ಎಲ್ಲಿ ಸಿಗೋದು ಸ್ವಲ್ಪ ಕಡಿಮೆ ಅಲ್ಲ, ಅದಕ್ಕೆ ನಾನು ರಾಗಿ ಮಣ್ಣಿ ಮಾಡ್ತೀನಿ. ನನ್ನ ಮಗ ತುಂಬ ಇಷ್ಟಪಟ್ಟು ತಿಂತಾನೆ. ನೋಡಿ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಬಿಡ್ತೀನಿ. ಅದು ಎಲ್ಲ ಕರಗ್ತಾ ಚೆನ್ನಾಗಾಗತ್ತೆ ಇವಾಗ. ಆಮೇಲೆ ಸೋಸ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ರಾಗಿದು, ಅದನ್ನೆಲ್ಲ ಸೋಸ್ಕೊತೀನಿ. ಬಟ್ಟೆಲಿ ಸೋಸ್ಕೊಂಡ್ರೆ ತುಂಬ ಚೆನ್ನಾಗಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ವೈಟ್ ಕಲರ್ ಬಟ್ಟೆ ತೊಗೊಂಡಿದ್ದೀನಿ. ನೀವು ಜರಡಿನೂ ಹಿಡಿಬೋದು. ಬಟ್ ಅದರಲ್ಲಿ ಸ್ವಲ್ಪ ತರಿಯಾಗಿ ಬರೋದ್ರಿಂದ ಕೆಳಗಡೆ ಬರೀ ಇದರ ಹಾಲಷ್ಟೇ ಬೀಳಲ್ಲ, ಸ್ವಲ್ಪ ತರಿಯಾಗಿ ಬಿಡೋದಕ್ಕೆ ರಾಗಿ ಸಣ್ಣ ಸಣ್ಣ ಚೂರುಗಳು ಬಿದ್ದ ಥರ ಅನಿಸುತ್ತೆ. ಬಟ್ ಇದಾದರೆ ಏನೂ ಸಿಗಲ್ಲ, ಪ್ಲೇನ್ ಆಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಬಟ್ಟೆಲಿ ಸೋಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಇದು ನೋಡಿ ಒಂದು ಸಲ ಸೋಸ್ಕೊಂಡೆ, ಮತ್ತು ಇದನ್ನು ಸ್ವಲ್ಪ ಉಳಿದಿರುತ್ತಲ್ಲ ಮಿಕ್ಕಿರುತ್ತಲ್ಲ ಅದಕ್ಕೆ ಮತ್ತೆ ಸ್ವಲ್ಪ ನಾವು ನೀರು ಹಾಕಿ ಇನ್ನೊಂದೆರಡು ಸಲ ರುಬ್ಕೊಂಡು ಹಾಕಿದ್ರೆ ಪೂರ್ತಿ ಎಲ್ಲ ಹಾಲುಗಳನ್ನು ನಾವು ತಕ್ಕೋಬೋದು. ನೋಡಿ ಆ ಥರ ತೊಳ್ಕೊಂಡು ನಾನು ಹಾಕ್ಕೊತೀನಿ ನೆಕ್ಸ್ಟು ಇನ್ನೊಂದು ಸಲ. ಚೆನ್ನಾಗಿ ಬರುತ್ತೆ ಇದು. ಇನ್ನೊಂದು ಸಲ ನಾನು ಗ್ರೈಂಡ್ ಬಂದ್ಕೊಂಡು ಮತ್ತೆ ಸೋಸ್ತೀನಿ. ಇದರಿಂದ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಉಳಿದಿರುವಂಥದ್ದು ಇದ್ರೊಳಗಡೆ ಸೇರಿಕೊಳ್ಳುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ. ಎಲ್ಲ ಹಾಲನ್ನು ತಕ್ಕೊತಿದ್ದೀನಿ ನೋಡಿ. ಇನ್ನೇನೆಲ್ಲ ತೆಗೆದಾಯ್ತಾ ಬಂತು. ಈ ಹಾಲನ್ನೆಲ್ಲ ಹಾಕ್ಬಿಟ್ಟು ಇದಕ್ಕೇ ಬೆಲ್ಲದ ರಸ ಹಾಕ್ಬಿಟ್ಟು ಕುದಿಸೋದಷ್ಟೇ. ಇದ್ರಲ್ಲಿ ಮೇನ್ ಇರೋದೇ ನೆಕ್ಸ್ಟ್ ಇರೋದೇ ಮೇನ್ ಕೆಲಸ ಆಗಿರುವಂಥದ್ದು. ಇದೆಲ್ಲ ಈಸಿಯಾಗಿ ಮಾಡ್ಕೊಬಿಡ್ಬೋದು, ಪಟ ಅಂತ ಮುಗಿದೋಗ್ಬಿಡುತ್ತೆ. ಇಷ್ಟರ ಮೇಲೆ ನಾವು ಕುದಿಸ್ಲಿಕ್ಕೆ ಇಡ್ತೀವಲ್ಲ ಆವಾಗಲೇ ಇರೋದು ನಿಜವಾಗಿರೋದು ಏನು ಅಂತ. ಅವಾಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಒಂದು ಚಿಟಿಕೆ ಅಷ್ಟು ಸಾಕು. ಯಾಕಂದರೆ ಬೆಲ್ಲ ಹಾಕಿದ್ದಕ್ಕೋಸ್ಕರ, ಇಲ್ಲದ್ರೆ ಉಪ್ಪು ಬೇಡ ಆಗಿತ್ತು. ಬೆಲ್ಲ ಮಾಡ್ಕೊಂಡು ಹೆಲ್ದಿಯಾಗಿರ್ತೇವೆ, ರಾಗಿನೂ ಹೆಲ್ದಿ ಅಲ್ಲ, ಅದಕ್ಕೋಸ್ಕರ ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಕೊತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲದ್ರೆ ಗೊತ್ತಾ. ನೋಡಿ ಇವಾಗ ಟೇಸ್ಟ್ ನೋಡ್ಕೊಬಿಡೋಣ. ಇದಕ್ಕೆ ಉಪ್ಪು ಕಡಿಮೆ ಅಥವಾ ಬೆಲ್ಲ ಕಡಿಮೆ ಅಂದರೆ ಸ್ವಲ್ಪ 2 ಸ್ಪೂನ್ ಸಕ್ಕರೆನಾರು ಹಾಕ್ಕೋಬೋದಲ್ವ, ಅದಕ್ಕೋಸ್ಕರ ಇವಾಗ ನೋಡ್ಕೊತಿದ್ದೀನಿ. ಇದೇ ಥರ ಕೈ ಆಡಿಸ್ತಾನೆ ಇರಬೇಕು ಎಲ್ಲಿ ಎಂಡ್ವರೆಗೂ. ಇಲ್ಲದೆ ಹೋದರೆ ಗಂಟಾಗ್ಬಿಡುತ್ತೆ. ಒಂದು ವೇಳೆ ಚಿಕ್ಕ ಗಂಟುಗಳು ಬಂದರೆ ಭಯ ಪಟ್ಕೋಬೇಡಿ, ಅದು ಆಮೇಲೆ ಸರಿಯಾಗುತ್ತೆ. ನೋಡಿ ನಂದು ಈ ಥರನೇ ಆಗ್ತಾಯಿದೆ, ಫಸ್ಟ್ ಚಿಕ್ಕ ಗಂಟು ಬರ್ತಾಯಿದೆ. ಬಟ್ ಇದೇನೂ ಆಗಲ್ಲ, ನಾನು ಯಾವಾಗಲೂ ಮಾಡುವಾಗಲೂ ಇದೇ ಥರ ಆಗುತ್ತೆ. ಆಮೇಲೆ ಇದೆಲ್ಲ ಸರಿ ಆಗುತ್ತೆ, ಸ್ವಲ್ಪ ಹೊತ್ತು ಕುದೀತಾ ಬಂದ ಹಾಗೆ ಕರೆಕ್ಟ್ ಆಗುತ್ತೆ. ಇದು ಯಾವ ಥರ ಪಾಕ ಬಂತು, ಯಾವಾಗ ನಾವು ಇದನ್ನ ಸ್ಟಾಪ್ ಮಾಡಬೇಕು, ಈ ಥರ ಹುಟ್ಟಾಡಿಸೋದನ್ನ ಸ್ಟಾಪ್ ಮಾಡಬೇಕು ಅಂತ ಅಂದರೆ, ಒಂದು ಬೌಲಲ್ಲಿ ನೀರು ಹಾಕಿಟ್ಕೊಳ್ಳಿ ಅಥವಾ ಗ್ಲಾಸಲ್ಲಿ. ಅದರಲ್ಲಿ ಒಂದು ಸ್ವಲ್ಪ ಇದನ್ನು ತೆಗೆದು ಅದಕ್ಕೆ ಹಾಕಿ ಮಣ್ಣಿ ಅದನ್ನ ಹಾಕಿ ನೋಡಿ, ಚೆಕ್ ಮಾಡಿ. ಅದು ಅಂಟ್ಕೊಂಡು ಉಂಡೆ ಥರ ಬಂತು ಅಂತಂದರೆ ಕರೆಕ್ಟ್ ಆಯಿತು, ಪರ್ಫೆಕ್ಟ್. ಇದನ್ನು ಆಫ್ ಮಾಡಿ ಇಳಿಸ್ಬಿಡ್ಬೇಕು ಅಂತಂದೆ. ನೋಡಿ ಇವಾಗ ಕರೆಕ್ಟಾಗಿ ನಾನು ತೆಗಿತಾ ಇದ್ದೀನಿ. ಈ ಥರ ಶೈನಿಂಗ್ ಬರುತ್ತೆ, ಈ ಥರ ಆದರೆ ಚೆನ್ನಾಗಾಗಿದೆ ಅಂತ ಅರ್ಥ, ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇದಾದಮೇಲೆ ಒಂದು ಪ್ಲೇಟಿಗೆ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಸವರಿಟ್ಕೊಂಡು ಇದನ್ನು ಆಮೇಲೆ ಅದನ್ನು ಹಾಕಿದರೆ ಮುಗೀತು. ಒಂದು 2 ನಿಮಿಷ ಇದೇ ಥರ ಕದಡ್ತಾ ಇರಬೇಕು, ಇಲ್ಲದೆ ಹೋದರೆ ಅದನ್ನ ಕೆಳಗಡೆ ಅಡಿ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ತುಪ್ಪ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಆರಿಸ್ಬಿಡ್ತೀನಿ. ಬಿಸಿ ಇರಬೇಕಾದ್ರೆ ಹಾಕೋಬೇಕು, ಇಲ್ಲದೆ ಹೋದರೆ ಪಾತ್ರೆ ಒಳಗಡೆ ಗಟ್ಟಿ ಆಗಿಬಿಡುತ್ತೆ, ಇದನ್ನು ತೆಗಿಲಿಕ್ಕೆ ಬರಲ್ಲ. ಪೂರ್ತಿ ಹಾಕಿಬಿಟ್ಟು ಹುಟ್ಟಲ್ಲಿ ಆಡಿಸ್ಕೊಂಡು ಹಾಗೆ ಬಿಟ್ಬಿಟ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಇದೇ ಥರ ಇಟ್ಟು ಸ್ವಲ್ಪ ಕೂಲ್ ಆಗ್ಲಿಕ್ಕೆ ಬಿಡಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು, ಇಷ್ಟು ಬಿಸಿ ಇರುವಾಗ ಫ್ರಿಜ್ಜಲ್ಲಿ ಇಡೋ ಹಾಗಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಇದನ್ನ ಶೇಪ್ ಕೊಡ್ಬೋದು. ಇವಾಗಲೇ ಕಟ್ ಮಾಡಿ ಇಟ್ಕೋಬೋದು, ಹಾಗೇ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಬೇಕಾದರೆ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಬೋದು, ಗೋಡಂಬಿ, ಬಾದಾಮಿ, ಈ ಥರ ಗ್ರೇಪ್ಸನ್ನೆಲ್ಲ. ಇಲ್ಲ ಪ್ಲೇನಾಗಿ ಇಷ್ಟಪಡ್ತಾರೆ ಮಕ್ಕಳಂದ್ರೆ ಆ ಥರನೂ ಕೊಡ್ಬೋದು.
ನಾನು ಸ್ವಲ್ಪ ಗ್ರೇಪ್ಸು ಇದೆಲ್ಲ ಇರಲಿಲ್ಲ, ಸ್ವಲ್ಪ ಗೋಡಂಬಿ ಅವೆಲ್ಲ ಇತ್ತು, ಅದನ್ನು ಹಾಕ್ಕೊಂಡ್ರೆ ಕಾಯಿನೂ ಹಾಕ್ಕೊತಾರೆ. ಕೆಲವ್ರಿಗೆ ಮಿಡ್ಲು ಕಾಯಿ ಸಿಕ್ಕರೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಗೋಡಂಬಿ ಇದನ್ನೆಲ್ಲ ಹಾಕ್ಕೋಬೋದು. ಇವಾಗ ಕಟ್ ಮಾಡ್ಕೊಬೋದು, ಅಥವಾ ಸ್ವಲ್ಪ ಹೊತ್ತು ಬಿಟ್ಟು ಕಟ್ ಮಾಡಿದ್ರೆ ನಾವೇನು ಇಟ್ಕೊಂಡು ಕಟ್ ಮಾಡ್ತೀವಿ ಅದಕ್ಕೆ ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಬಿಟ್ಟು ಕಟ್ ಮಾಡ್ತಿದ್ದೀನಿ. ಒಂದು ನೈಫ್ ತೊಗೊಳ್ಳಿ, ನೋಡಿ ಎಲ್ಲ ಬಿಟ್ಕೊಂಡಿದೆ, ಇವಾಗ ಕೂಲಾಗಿದೆಯಲ್ಲ, ಇವಾಗ ನೈಫ್ ತೊಗೊಂಡು ಚಿಕ್ಕ ಚಿಕ್ಕ ಪೀಸಿನಾಗಿ ಕಟ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ, ಒಂದು ಸಲ ಟ್ರೈ ಮಾಡಿ ನೀವು. ನಿಮ್ಗೆ ಜಾಸ್ತಿ ಬೇಕಾದಾಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೆನೆಸ್ಕೊಳ್ಳಿ ಕಾಳನ್ನೆಲ್ಲ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಪೀಸ್ ಕೈಗೆ ಅಂಟ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ಇದನ್ನು ಆಲ್ಮೋಸ್ಟ್ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.